ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬೆಂಗಳೂರು ಉತ್ತರ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ತುಂಬ ಚೇಂಜಸ್ಗಳೆಲ್ಲ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಪ್ರಶ್ನೆ ಪತ್ರಿಕೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುತ್ತೆ, ಸೊ ನೋಡಿ ಇರ್ತೀರಿ ಕೂಡ. ಸೊ ಸಾಕಷ್ಟು ಬದಲಾವಣೆಗಳನ್ನು ಆಗಿರುವಂಥದ್ದು, ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಮೇಲೆ ಜಾಸ್ತಿ ಇವರು ಫೋಕಸ್ ಮಾಡಿದ್ದಾರೆ, ಹೌದಾ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಇವುಗಳನ್ನೆಲ್ಲನೂ ಕೂಡ ಅಪ್ಡೇಟನ್ನು ಕೊಡಬೇಕು ಅಂತ, ಸೊ ಆ ಒಂದು ಕಾರಣಕ್ಕಾಗಿ ನಾನು ಇದನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರುವಂಥ ಒಂದು ವಿಷಯ ಏನಂತಂದರೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳನ್ನು ಏನು ಮಾಡ್ತಾ ಇದ್ದಾರೆ, ರಿವೈಸ್ ಕ್ವಶನ್ ಬ್ಯಾಂಕಿಂದನೇ ತೊಗೊಂಡಿದ್ದಾರೆ ಅವರು. ಸೊ ಇಲ್ಲಿ ನನ್ನ ಪ್ರಕಾರ ನೋಡಿದಾಗ ಒಂದು 60 to 70% ಅದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ, ಪ್ರಯಾರಿಟಿ ಕೊಟ್ಟಿದ್ದಾರೆ. ಸೊ ಇದನ್ನೇ ನಾವು ವಾರ್ಷಿಕ ಪರೀಕ್ಷೆಯನ್ನು ಕನ್ವರ್ಟ್ ಮಾಡಿದಾಗ ಸೊ ಮೇ ಬಿ ನನ್ನ ಪ್ರಕಾರ ಒಂದು 25 to 30% ಪಾಸಿಬಿಲಿಟೀಸ್ ಇದೆ ಈ ಪೇಪರ್ ಎನ್ಯುವಲ್ ಎಕ್ಸಾಮಿಗೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ಸ್ನೇಹಿತರೆ, ಹೌದಾ. ಸೊ ಎಲ್ಲ ಬೀಟಲ್ಲಿ ನೋಡ್ತಾ ಇದ್ದೀನಿ, ಹೊಸ ಒಂದು ಇಂಪಾರ್ಟೆಂಟ್ ಅನಿಸಿರುವಂಥ ಒಂದು ಕ್ವಶನ್ಸ್ಗಳಿಗೆ ಅವರು ಫೋಕಸ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಾಬ್ಲಮೆಟಿಕ್ ಆದ್ರೂ ಕೂಡ ಕೊಟ್ಟಿದ್ದಾರೆ, ವಿತ್ ಡೇಟಾಸನ್ನು, ನ್ಯೂಮರಿಕಲ್ ಡೇಟಾಸ್ಗಳನ್ನು ಒಂದಿಷ್ಟು ಅಲ್ಲಿ ಇಲ್ಲಿ ಏನು ಮಾಡಿದ್ದಾರೆ, ಮೈನರ್ ಆಗಿ ಚೇಂಜಸ್ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಎಲ್ಲ ತೊಗೊಂಡಾಗ ಸೊ ಬೇರೆ ವೇಟಲ್ಲಿ ಕೊಡೋಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಹೌದಾ. ಸೊ ಎನ್ಯುವಲ್ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನೋಡಿದಾಗ ಸೊ ಬ್ಲೂ ಪ್ರಿಂಟಲ್ಲಿ, ಯಾಕಂದರೆ ನಿಮ್ಗೆ ಗೊತ್ತಿದೆ 3 ಬ್ಲೂ ಪ್ರಿಂಟ್ಸ್ ಬೇರೆನೇ ಅದಾವ. ಹಾಗಾಗಿ ಇವ್ರದ್ದೇ ಆದಂಥ ಒಂದು ತಮ್ಮದೇ ಆದಂಥ ಒಂದು ಬದಲಾವಣೆಯನ್ನು ಮಾಡಿಕೊಂಡು ಇದನ್ನು ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಏನೇ ಇರಲಿ, ಬಟ್ ನಮ್ಗೆ ಎನ್ಯುವಲ್ ಎಕ್ಸಾಮಿಗೆ ಇದು ತಯಾರಿಗೆ ತುಂಬ ನಮ್ಗೆ ಸಹಕಾರಿ ಆಗುತ್ತೆ ಸ್ನೇಹಿತರೆ, ಇದು ನಿಮ್ಗೆ ನೆನಪಿರಲಿ. ಹಾಗಾಗಿ ನಾವು ಇದನ್ನು ಸೊ ಖಂಡಿತವಾಗ್ಲೂ ನಮ್ಮ ರೆಫರೆನ್ಸಿಗೆ ತೊಗೋಬೋದು ಸ್ನೇಹಿತರೆ, ಸರಿನಾ. ಓಕೆ, ಆಲ್ರೆಡಿ ಇದ್ರ ಮೇಲೆ ನನಗೆ ಅನಿಸಿರೋದು ಒಂದು 3 ಡಿಸ್ಟಿಕ್ಗಳನ್ನು ನಾನು ನಿಮ್ಮ ಜೊತೆಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಗುಲ್ಬರ್ಗ ಆಗಿದೆ, ಹಾಸನ ಆಗಿದೆ, ನೆಕ್ಸ್ಟ್ ಇನ್ನೊಂದು ಡಿಸ್ಟಿಕ್ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಸರಿನಾ. ಸೊ 3 ಡಿಸ್ಟಿಕ್ಗಳನ್ನು ಆಲ್ರೆಡಿ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಡೈಲಿ ಕೊಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ, ವರ್ಕ್ಲೋಡ್ ತುಂಬ ಶೆಡ್ಯೂಲ್ ಟೈಟ್ ಇದೆ. ಸೊ ಮಕ್ಕಳಿಗೂ ಕೂಡ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಅದರಲ್ಲಿ ಸಿಕ್ಕಿರುವಂಥ ಸಮಯದಲ್ಲಿ ತೊಗೊಂಡು ನಿಮ್ಮ ಜೊತೆಗೆ ಸೊ ಕವರ್ ಮಾಡ್ತಾ ಇದ್ದೀನಿ, ಸರಿನಾ. ಓಕೆ, ಸೊ ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಇದೆ, ಹೌದಾ. ಸೊ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಇದರಿಂದ, ಹೌದಾ. ಸೊ ಇದು ನಿಮ್ಗೆ ಖಂಡಿತವಾಗ್ಲೂ ಎನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಸ್ವಲ್ಪ ಲೆಂದಿ ಆಗ್ಬೋದು, ಹೀಗೆ ಹೇಳ್ತಾ ಇದ್ದೀನಿ, ಹೌದಾ. ಸೊ ನಿಮಗೆ ಸುಮ್ಮನೆ ಜಸ್ಟ್ ಒಂದು 5 ನಿಮಿಷ 2 ನಿಮಿಷ ನೋಡಿ ಮತ್ತೆ ಸ್ಕಿಪ್ ಮಾಡಬೇಡಿ. ಸೊ ಯಾಕಂದರೆ ಅದು ನಿಮ್ಗೆ ಹೆಲ್ಪ್ ಆಗೋದಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಬೀಟ್ನಲ್ಲಿ ಏನು ಮಾಡಿದ್ದಾರೆ, ಹೊಸ ಒಂದು ಅಪ್ಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ. ನಾನು ಹೊಸವು ಹೇಳಬೇಕಾದ್ರೆ ಸ್ವಲ್ಪ ಟೈಮ್ ತೊಗೋಬೇಕಾಗತ್ತೆ. ಎಲ್ಲೆಲ್ಲಿ ಹಳೇದಿದೆ ಅದನ್ನು ಸ್ಕಿಪ್ ಮಾಡ್ತಾ ಹೋಗ್ತೀನಿ, ಹೌದಾ. ಮುಂದೆ ಹೋಗ್ತಾ ಜಾಸ್ತಿ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಎಲ್ಲಿ ಹೊಸದಿದೆ ನೋಡಿ ಸ್ನೇಹಿತರೆ, ಅಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕಾಗತ್ತೆ, ಸರಿನಾ. ಲೇಟ್ ಮಾಡೋದು ಬೇಡ ಸ್ನೇಹಿತರೆ, ಕಂಟೆಂಟಿಗೆ ಮೂವ್ ಆಗೋಣ. ಇಲ್ಲಿ ನೋಡಿ, ಸೊ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ನಿಮಗೆ ಬಂದಿದೆ, ನಿಮ್ಮ ಹತ್ರ ನೋಡಿರ್ತೀರಿ. ಸೊ ಇಲ್ಲ ಅಂತಂದ್ರೆ ಒಂದ್ಸಲ ನೋಡ್ಕೊಳ್ಳಿ, ಹೌದಾ. ಇಲ್ಲಿ ಸೊ ಒಂದು ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಅಂದರೆ ಅನುಭೋಗಿ ಅಂತ ಇದೆ, ಅನುಭೋಗಿ ವರ್ತನೆ ಸರಿಯಾಗಿದೆ. ನೆಕ್ಸ್ಟ್ ಸೊ ಭಾಳ ಸಲ ಬಂದಿದೆ, ಎಲ್ಲ ಡಿಸ್ಟಿಕ್ನಲ್ಲಿ ತಗೊಂಡಿದ್ದಾರೆ ಈ ಪ್ರಶ್ನೆ. ಅದಾದ ನಂತರ ಲಂಬಾಂತರ ರೇಖೆಯು ಇದನ್ನು ಪ್ರತಿನಿಧಿಸುತ್ತದೆ, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ, ಅದು ಬಿ ಆಪ್ಷನ್ ಸರಿ ಹೊಂದುತ್ತೆ. ಸೊ ಆಲ್ರೆಡಿ ಇಂಗ್ಲೀಷ್ನಲ್ಲಿ ರೆಡ್ ಕಲರ್ಲಿಂದ ಟಿಕ್ ಮಾಡಿದ್ದಾರೆ ನೋಡಿ, ಹೌದಾ. ಸೊ ನೀವು ಅನಿಸ್ಬೋದು, ಹೌದಾ. ಸೊ ಇರಲಿ, ಪರವಾಗಿಲ್ಲ. ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಮತ್ತು ಆರ್ಥಿಕ ಸಂಸ್ಥೆಗಳು ಆರ್ಥಿಕ ಏಜೆಂಟರು, ಸಿ ಆಗುತ್ತೆ. ನೆಕ್ಸ್ಟ್ ಸೊ ಇಲ್ಲಿ ಮಧ್ಯಂತರ ಸರಕುಗಳ ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಕಾರಣವಾಗಿದೆ. ಹಾಗಾದರೆ ಇದು ಸೊ ಯಾವುದು ಅಂದರೆ ಬಿ ಆಪ್ಷನ್ಸು ಸರಿ ಹೊಂದುತ್ತೆ, ದ್ವಿಗಣನೆ, ಕರೆಕ್ಟಾ. ಯಾಕಂದರೆ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಬಂದಿದೆ ನೋಡಿ, ಹೌದಾ. ಚೇಂಜ್ ಆಗಿರುವಂಥದ್ದು ಪ್ರಶ್ನೆ ಹಾಕಿದ್ದಾನೆ. ನೆಕ್ಸ್ಟ್ ನೋಡಿ 5ನೇ ಪ್ರಶ್ನೆ. ಸೊ RBI ಏನಾಗಿದೆ ಅಂದರೆ ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ, ಜನಸಾಮಾನ್ಯರು ನೆನಪಿರಲಿ, ಹೌದಾ. ಸೊ ಜನಸಾಮಾನ್ಯರು ಎಲ್ಲಿದೆ, ಸಿ ಆಪ್ಷನ್ ಇದೆ, ಸರಿಯಾಗಿದೆ. ನೆಕ್ಸ್ಟ್ ನೋಡ್ರಿ, ಸೊ ಫಿಲ್ ಇನ್ ದಿ ಬ್ಲಾಂಕ್ಸ್ ಒಳಗೆ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ, ಅದನ್ನು ಯುಟಿಲಿಟಿ, ತುಷ್ಟಿಗುಣ ಅಂತ ಕರಿತಾ ಇದ್ದೀವಿ. ದೀರ್ಘಾವಧಿ ಉತ್ಪಾದನೆ ವಿಶ್ಲೇಷಣೆಯನ್ನು ಡ್ಯಾಶ್ರಿಂದ ವಿವರಿಸಲಾಗುತ್ತದೆ. ಅದನ್ನು ಏನಾಗ್ತದೆ ಅಂತಂದರೆ ಪ್ರತಿಫಲ ಪ್ರಮಾಣ ನಿಯಮ ಅಂತ ಇದೆ, ಅದನ್ನು ನಾವು ಅಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಬೇಡಿಕೆ ರೇಖೆಯು ಎಡಕ್ಕೆ ಮತ್ತು ಪೂರೈಕೆ ರೇಖೆಯು ಬಲಕ್ಕೆ ಪಲಟಗೊಂಡರೆ ಸಮತೋಲನ ಬೆಲೆಯು ಡ್ಯಾಶ್ ಆಗುತ್ತದೆ, ಅದು ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ನೋಡಿ ಇಲ್ಲಿ ಏನಿದೆ, ಕಡಿಮೆ ಇದೆನಾ, ಎಸ್ ಕಡಿಮೆ ಇದೆ, ಕಡಿಮೆ ಆಗುತ್ತೆ ಖಂಡಿತ. ನೆಕ್ಸ್ಟ್ ಬೆಲೆ, ಅನುಭೋಗಿ ಬೆಲೆ ಸೂಚ್ಯಂಕವು ಸಾಮಾನ್ಯವಾಗಿ ಡ್ಯಾಶ್ ರೂಪದಲ್ಲಿ ವ್ಯಕ್ತಪಡಿಸಬಹುದು, ಪರ್ಸೆಂಟೇಜ್ ಅಂದರೆ ಏನು, ಕನ್ನಡ ಒಳಗ ಶೇಕಡಾವಾರು, ಸರಿನಾ, ಶೇಕಡಾವಾರು ಸರಿಯಾಗಿದೆ. ನೆಕ್ಸ್ಟ್ ಗುಣಕಾಂತಿದೆ, ಮಲ್ಟಿಪ್ಲೇಯರ್, ಹೌದಾ. ಗಾತ್ರವು MPC ಮೌಲ್ಯದಿಂದ ಅವಲಂಬಿಸಿದೆ. ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ಕರಿತಾ ಇದ್ದೀವಿ. ಅನುಭೋಗಿಯ ಸೀಮಾಂತ ಏನಾಗುತ್ತೆ ಅಂತಂದರೆ ಪ್ರವೃತ್ತಿ ಅಂತ ಆಗುತ್ತೆ, ಸರಿನಾ, ಎಸ್. ನೆಕ್ಸ್ಟ್ ನೋಡಿ, ಮ್ಯಾಚ್ ದಿ ಫಾಲೋವಿಂಗ್. ಸೊ ಮಾರ್ಕೆಟ್ ಎಕಾನಮಿ ಮೇಲ್ಗಡೆ ನೋಡಿದಾಗ ಸೊ ಎಲ್ಲನೂ
ಒಂದು ಮಾತ್ರ 2 ಪ್ರಶ್ನೆಗಳೇನಾಗಿದೆ ಸ್ನೇಹಿತರೆ, ಸೊ ರಿವೈಸ್ ಕ್ವಶನ್ ಹಿಂದಿದೆ, ಉಳಿದಿದ್ದು 3 ಕ್ವಶನ್ಸ್ ಏನಾಗಿದೆ ಹಳೆದಿದೆ, ಅದು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಮಾರ್ಕೆಟ್ ಎಕಾನಮಿ ಅಂತಿದೆ, ಅದಕ್ಕೆ ಯಾವ್ದು ಆಗ್ತದೆ ಅಂದರೆ ಪ್ರೈವೇಟ್ ಒಡೆತನ, ಖಾಸಗಿ ಓನರ್ಶಿಪ್, ಯಾವುದ್ರಿ ಖಾಸಗಿ ಒಡೆತನ ಅಂತ, ಹೌದಾ. ನೆಕ್ಸ್ಟ್ ಸರಳ ಬೇಡಿಕೆ ರೇಖೆ ಏನಾಗುತ್ತೆ, 6th ಒನ್ ಇದೆಯಲ್ಲ, DP = A - BP ಅಂತಿದೆ, ಅದನ್ನು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ MPL ಇದು ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು, ಸೊ ಅದಕ್ಕೆ TPL - TPL- ಅಂತ ಇದು ಭಾಳ ಸಲ ತೊಗೊಂಡಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಲೇಬರ್ ಫೋರ್ಸ್ ಏನಾಗುತ್ತೆ, ಲೇಬರ್ ಏನಾಗುತ್ತೆ ವೇಜ್ ಮೇಲೆ ಡಿಪೆಂಡ್ ಆಗಿದೆ, ಹಾಗಾಗಿ ಶ್ರಮ ಕೂಲಿ ಕರೆಕ್ಟ್ ಆಗಿದೆ. ಹೊಣೆಗಾರಿಕೆಗಳು, ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಠೇವಣಿಗಳಾಗುತ್ತೆ. ಬಟ್ RBI ಕೊಟ್ಟಿದ್ದಾನೆ ಸ್ನೇಹಿತರೆ, ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡು ಹಾಕ್ಬೋದು ನೀವು, ಆಗೋದಿಲ್ಲ. ಸೊ RBI ಡಮ್ಮಿ ಆನ್ಸರ್ ಇದೆ ಇದರಲ್ಲಿ, ನೆನ್ಪಿಟ್ಕೊಳ್ಳಿ. ಎನ್ವಲ್ ಒಳಗೂ ಹಾಗೆ ಕೊಟ್ಟಿರ್ತಾನೆ, ಸೊ ನೆನ್ಪಿಟ್ಕೊಳ್ಳಿ ಭಾಳ ಕೇರ್ಫುಲ್ಲಾಗಿ. ಒಂದು ತಪ್ಪು ಮಾಡಿದ್ರೆ 2 ಆನ್ಸರ್ ಹೋಗುತ್ತೆ ಸ್ನೇಹಿತರೆ, ನೆನಪಿರಲಿ ನಿಮಗೆ. ಹಾಗಾಗಿ ದಯವಿಟ್ಟು ನೀವು ಏನು ಮಾಡಬೇಡ್ರಿ, ಸೊ ಫಿಲ್ ಇನ್ ದಿ ಬ್ಲ್ಯಾಂಕ್ಸು ಮತ್ತು ಮ್ಯಾಚ್ ದಿ ಫಾಲೋವಿಂಗ್ ಕರೆಕ್ಟಾಗಿ ನೋಡಿಕೊಂಡು ಅದಕ್ಕೆ ಸರಿ ಒಂದು ಅಂತ ಬರೀರಿ. ಓಕೆ, ನೆಕ್ಸ್ಟ್ ಸೊ 1 ವರ್ಡ್ಸ್ ಇದೆ, ಸೊ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಕೊಟ್ಟಿದ್ದು. ನನ್ನ ಪ್ರಕಾರ ಇದರಲ್ಲಿ ಸೊ 1 ಅಥವಾ 2 ಫಿಕ್ಸ್ ಆಗಿ ಬರ್ಬೋದು ಎನ್ವಲ್ಲಿ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. 5ಕ್ಕೆ 5 ಬರುವುದಿಲ್ಲ, ಸೊ 1 ಅಥವಾ 2 ಖಂಡಿತವಾಗಿ ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಸೊ ಹಾಗಾಗಿ ನಾವು ಇದನ್ನು ನೋಡ್ಕೊಳ್ಳೇಬೇಕು, ಸರಿನಾ. ಸೊ ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ನೆಕ್ಸ್ಟ್ ಯಾವುದು 2B ಪಾರ್ಟ್ ಒಳಗೆ ಹೊಸ ಕ್ವಶನ್ಗಳಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಸೊ ಎಲ್ಲ ಕ್ವಶನ್ಸ್ಗಳೇನಾಗಿದ್ದಾವೆ ಅಂತಂದರೆ 1, 2 ಮತ್ತು ಇಲ್ಲೊಂದು 3. ಸೊ ಈ 3 ಪ್ರಶ್ನೆಗಳನ್ನು ಬಿಟ್ಟರೆ ಸ್ನೇಹಿತರೆ ಎಲ್ಲನೂ ಕೂಡ ರಿವೈಸ್ ಕ್ವಶನ್ಸ್ ಇದಾವೆ, ನೆನ್ಪಿಟ್ಕೊಳ್ಳಿ, ಹೌದಾ. ಸೊ ಎಲ್ಲನೂ ಅಂತಂದರೆ ಏನ್ರಿ, ಸೊ 9 ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾನಂತಂದರೆ 9 ಇಲ್ಲ 10 ಇರುತ್ತೆ ಅಲ್ಲ, ಎಸ್. ಸೊ ಇದ್ರ ಒಳಗೆ ನಿಮ್ಮ 3 ಪ್ರಶ್ನೆಗಳನ್ನು ಬಿಟ್ಟು ಉಳಿದಿದ್ದೆಲ್ಲನೂ ಕೂಡ ಏನು ಮಾಡಿದ್ದಾನೆ, ರಿವೈಸ್ ಕ್ವಶನ್ ಎಲ್ಲ ತೊಗೊಂಡಿದ್ದಾನೆ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರಲಿ, ಹೌದಾ. ಓಕೆ, ಸೊ ಆನ್ಸರ್ ಕೊಟ್ಟಿದ್ದೀನಿ, ಟೈಪ್ ಮಾಡಿದ್ದೀನಿ ಸ್ನೇಹಿತರೆ, ಟೈಮ್ ತೊಗೊಂಡು. ಅದಕ್ಕೆ 2 ದಿವಸ ಆಯಿತು ಸ್ನೇಹಿತರೆ, ಸೊ ಟೈಪ್ ಮಾಡಿ ನಿಮಗೆಲ್ಲ ಕೊಡಬೇಕಲ್ಲ, ಹಾಗಾಗಿ ಸೊ ಲೇಟ್ ಆಯಿತು, ಸರಿನಾ. ನೆಕ್ಸ್ಟ್ ನೋಡಿ, ಮಾರುಕಟ್ಟೆ ಆರ್ಥಿಕತೆ ಕೇಳಿದ್ದಾನೆ. ಆಮೇಲೆ ಕೆಳದರ್ಜೆ ಸಾಮಾನ್ಯ ಸರಕುಗಳಾಗಿದೆ, ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳು ಅದನ್ನಿದೆ, ಸಮಗ್ರ ಅರ್ಥಶಾಸ್ತ್ರದ ಹುಟ್ಟು ಅಥವಾ ಉಗಮ, ಭಾಳ ಇಂಪಾರ್ಟೆಂಟ್ ಅಂತ ಇಲ್ಲ, ಬಟ್ ಈ ವರ್ಷ ಹಾಕಿದ್ದಾನೆ, ಇಂಥ ಕ್ವಶನ್ಸು ಬರ್ಬೋದು. ಸೊ ಅದಕ್ಕೋಸ್ಕರ ನಾವು ಅಪ್ಡೇಟ್ ಆಗಬೇಕಾಗತ್ತೆ. ನೆಕ್ಸ್ಟ್ ಒಂದು ಆರ್ಥಿಕತೆಯ ವೃತ್ತಾಕಾರ, ಆದಾಯದ ವೃತ್ತಾಕಾರ ಇದೆಯಲ್ಲ ಅದು. ಸೊ ನೆಕ್ಸ್ಟ್ ಹಣದ ಬೇಡಿಕೆ ವ್ಯವಹಾರ, ಮೊದಲೇನು ಮಾಡ್ತೀನಿ, ಸಟ್ಟ ವ್ಯಾಪಾರ ಅಥವಾ ಸಗಟು ವ್ಯಾಪಾರ ಮತ್ತು ವ್ಯವಹಾರದ ಉದ್ದೇಶ ಅಂತ ಕೊಡ್ತೀನಿ. ಇವಾಗ ಏನು ಮಾಡಿದ್ದಾನೆ, 2 ಸಪ್ರೇಟ್ ಮಾಡಿ ಕೊಡ್ತಾ ಇದ್ದಾನೆ, ನೋಡಿ ಸ್ನೇಹಿತರೆ, ಹೌದಾ. ಸೊ ಇಂಥವೆಲ್ಲ ಅಪ್ಡೇಟ್ಸ್, ಸೊ ಎಲ್ಲಿ ಯಾವ ಪ್ರಶ್ನೆಗಳು ಕೇಳ್ತಾನಂತ ನಮ್ಗೆ ಗೊತ್ತಿಲ್ಲ, ನೋಡಿ. ನೆಕ್ಸ್ಟ್ ಆರ್ಥಿಕತೆಯ ಸಮತೋಲನ, ಸೊ ಪೂರೈಕೆ ಭಾಗ 1 ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿದೆ, ಇದು ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು. ನಾನು ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ. ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳು, ನೋಡಿ ಸ್ನೇಹಿತರೆ ಹೊಸದಾಗಿದೆ. ನೆಕ್ಸ್ಟ್ ಮುಕ್ತ ಆರ್ಥಿಕತೆ 3 ಕೊಂಡಿಗಳು, ಸರಿನಾ. ಸೊ ಮೊನ್ನಿನ ವಿಡಿಯೋನಲ್ಲಿ ಕೂಡ ಕೊಟ್ಟಿದ್ದರು, ಬೆಂಗಳೂರು ಗ್ರಾಮಾಂತರ ಬೇಕು, ಹೌದಾ. ಸೊ ಅದರಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಓಕೆ, ಎಸ್. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಸರಳ ಬೇಡಿಕೆ ರೇಖೆಯ ಮೇಲಿನ ಸ್ಥಿತಿಸ್ಥಾಪಕತ್ವದ ಬಿಂದುಗಳು, ಇದು ಆನ್ಸರ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ, ಹೌದಾ. ಟೈಪ್ ಮಾಡೋಕ್ಕೆ ತುಂಬ ಅಲ್ಲೇ ಹಿಡಿತಾ ಇತ್ತು, ಸೊ ಅಲ್ಲೆಲ್ಲನೂ ಕೂಡ ಫಾರ್ಮುಲಾಸ್ ಅವು ಎಲ್ಲ ಇತ್ತು, ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಿ ಉಳಿದಿದ್ದ 4ಕ್ಕೆ ಕ್ವಶನ್ಗೆ ಆನ್ಸರ್ ಮಾಡ್ಕೊಂಡು ಬಂದಿದ್ದೀನಿ, ಹೌದಾ. 5 ಪ್ರಶ್ನೆಯಲ್ಲಿ ನಾವು ಏನು ಮಾಡಬೇಕು, 3 ಬರಿಬೇಕು, ನಾನು 4ಕ್ಕೆ ಆನ್ಸರ್ ಮಾಡಿದ್ದೀನಿ, ಹೌದಾ. ಸೊ 37 ಮಾಡಿದ್ದೀನಿ, 38ಗೂ ಮಾಡಿದ್ದೀನಿ, ಆಮೇಲೆ 39ಗೂ ಮಾಡಿದ್ದೀನಿ ಆನ್ಸರ್, ಹೌದಾ. ನೆಕ್ಸ್ಟ್ ಸೊ 40ಗೂ ಕೂಡ ಆನ್ಸರ್ಸ್ ಮಾಡಿದ್ದೀನಿ ಸ್ನೇಹಿತರೆ, ಇವೆಲ್ಲ ಅಪ್ಡೇಟೆಡ್ ಆಗಿದ್ದೇ ಅದಾವೆ, ಸರಿನಾ. ಓಕೆ, ಸೊ ಲೇಟ್ ಮಾಡೋದು ಬೇಡ, ಸೊ ಆನ್ಸರಿಗೆ ಬರ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಮತ್ತೆ ನಮ್ಮದು ವಿಡಿಯೋ ಲೆಂದಿ ಆಗ್ಬೋದು. ಈ ಆಪ್ಷನ್ ಒಳಗೆ ಹೇಳಿದಲ್ಲ, ಅನುಭೋಗಿ ವರ್ತನೆ ಇದೆ, ಪರಿಪೂರ್ಣ. ಸೊ ಆರ್ಥಿಕ ಏಜೆಂಟರು, ದ್ವಿಗಣನೆ, ಜನಸಾಮಾನ್ಯರು, ಸರಿಯಾಗಿದೆ. ಖಾಲಿ ಬಿಟ್ಟಿರುವ ಸ್ಥಳಗಳು, ತುಷ್ಟಿಗುಣ, ಸೊ ಪ್ರತಿಫಲಗಳ ಪ್ರಮಾಣ ಕಡಿಮೆ, ಶೇಕಡಾವಾರು, MPC. ಸೊ ಇಲ್ಲಿ ನೋಡಿ, ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಕರೆಕ್ಟಾಗಿ ಕೊಟ್ಟಿದ್ದೀನಿ, ಓಕೆ, ನೋಡ್ಕೊಳ್ಳಿ. ಅದಾದ ನಂತರ 1 ವರ್ಡ್ಸಿಗೆ ಬಂದಿದ್ದೀನಿ, ಡೈರೆಕ್ಟ್ ನೋಡಿ. ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆಯನ್ನು ವಿವರಿಸುವಂಥ ನಿಯಮ, ಸೊ ಬದಲಾಗುವ ಪರಿಣಾಮ ನಿಯಮ. ಪೂರೈಕೆ ಎಂದರೆ ಏನಂತಂದರೆ, ಸೊ ಆಲ್ರೆಡಿ ಭಾಳ ಸಲ ಬಂದಿದೆ ಇದು ಪ್ರಶ್ನೆ, ಬಟ್ ಆದರೂ ಕೂಡ ಇಲ್ಲಿ ಇರೋದ್ರಿಂದಾಗಿ ನಾವು ಹೇಳಬೇಕಾಗತ್ತೆ. ಸೊ ನೀಡಲಾದಂಥ ಬೆಲೆ, ತಂತ್ರಜ್ಞಾನ ಮತ್ತು ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಸೊ ಉದ್ಯಮ ಘಟಕಗಳು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆ ಎನ್ನುತ್ತೇವೆ, ಹೌದಾ. ಬೆಲೆ ಅಂತಸ್ತಿಗೆ ಒಂದು ಉದಾಹರಣೆ ನಾನು ಇಲ್ಲಿ 4-5 ತಗೊಂಡಿದ್ದೀನಿ. ಗೋಧಿ ಕೊಡ್ರಿ, ಅಕ್ಕಿ ಕೊಡ್ರಿ, ಸಕ್ಕರೆ ಕೊಡ್ರಿ, ಸೀಮೆಎಣ್ಣೆ, ಹೌದಾ. ಇವೆಲ್ಲನೂ ಕೂಡ ಏನಾಗುತ್ತೆ, ಇದಕ್ಕೆ ಸೊ ಬೆಲೆ ಅಂತಸ್ತಿಗೆ ಒಂದು ಉದಾಹರಣೆ ಆಗಿದೆ. ನೆಕ್ಸ್ಟ್ MPC = 0 ಅಂತ, ನೋಡಿ ಸ್ನೇಹಿತರೆ, ಇದನ್ನು ಏನೆಂದು ಅರ್ಥೈಸುವಿರಂತ ಕೇಳಿದಾನೆ, ಹೌದಾ. ನೋಡಿ ಸ್ನೇಹಿತರೆ, ಎಷ್ಟು ಹೇಗೆ ಕೇಳಿದ್ದಾನೆ ಕ್ವಶನ್ಸ್. ಅನುಭೋಗಿ ಆದಾಯವು ಬದಲಾದರೂ ಸೊ ಅನುಭೋಗವನ್ನು ಬದಲಾಯಿಸದೆ ಇರಲು ಬಯಸುವ ಸನ್ನಿವೇಶ, ಅಂದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಏನಾಗಿದೆ, 0 ಇದೆ. ಅಂದರೆ ಏನು, ಸೊ ಅನುಭೋಗಿ ಆದಾಯ ಬದಲಾವಣೆ ಆಗಿದೆ. ಸೊ ಮೊದಲ ಸೊ 10,000 ಇತ್ತು ಅಂತ ತಿಳ್ಕೊರಿ, 15,000 ಆಗಿದೆ ಅಂತ ಹಾಕೋರಿ. ಆದರೂ ಸೊ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಒಳಗೆ ಚೇಂಜ್ ಆಗಿಲ್ಲ, ಅದು ಹಾಗೇ ಇದೆ.
ಸೊ ಅದಕ್ಕೋಸ್ಕರ ಅಂಥ ಒಂದು ಸನ್ನಿವೇಶವನ್ನು ಇಲ್ಲಿ ಏನಂತ ಇದ್ದಾನಂದರೆ MPC = 0 ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಅಧಿಕೃತ ಮೀಸಲು ಮಾರಾಟದ ಅರ್ಥ ಬರೀರಿ. ಹೌದಾ, ಸೊ ಇದು ಹಳೆಯದೇ ಪ್ರಶ್ನೆ ಇದೆ, ಬಟ್ ಇಲ್ಲಿ ನಮ್ಗೆ ಕೊಟ್ಟಿದ್ದಾನೆ, ಇರಲಿ ಪರವಾಗಿಲ್ಲ. ಹೌದಾ, ಸೊ ಅಧಿಕೃತ ಮೀಸಲುಗಳಲ್ಲಿ ಬದಲಾವಣೆಯನ್ನು ನೋಡ್ರಿ, ಬದಲಾವಣೆಗಳನ್ನು ಮಾಡುವ ದೇಶ ಅಂತಂದ್ರೇನು, ಆರ್ಥಿಕತೆ ಒಂದು ದೇಶ ಅಂತ. ವಿತ್ತೀಯ ಪ್ರಾಧಿಕಾರದಿಂದ ನಡೆಸಲಾದಂಥ ಅಥವಾ ನಡೆಸಲಾಗುವ ವಹಿವಾಟುಗಳನ್ನು ಅಧಿಕೃತ ಮೀಸಲು ವಹಿವಾಟು ಎಂದು ಕರಿತಾ ಇದ್ದೀವಿ. ಹೌದಾ, ಸೊ ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಈ ರೀತಿಯಾದಂಥ ಒಂದು ವಹಿವಾಟುಗಳನ್ನು, ಅಧಿಕೃತ ಮೀಸಲುಗಳನ್ನು ಏನು ಮಾಡ್ತಾ ಇದೆ ಅಂದರೆ ವ್ಯವಹಾರದ ರೂಪದಲ್ಲಿ ಒಂದು ಏನಂದರೆ ವಿತ್ತೀಯ ಪ್ರಾಧಿಕಾರದ ಹಣಕಾಸಿನ ಇಲಾಖೆ ಮೂಲಕ ನಡೆಯುವಂಥ ಒಂದು ಬದಲಾವಣೆಗಳು ಇರುತ್ತೆ. ನೆಕ್ಸ್ಟ್ ಬಿ ಭಾಗದಲ್ಲಿ ಮೂಲ ಆರ್ಥಿಕತೆಗಳು ನೋಡಿ, ವಿನಿಮಯ ಇದೆ, ಅನುಭೋಗ ಇದೆ, ವಿತರಣೆ ಇದೆ ಮತ್ತು ಉತ್ಪಾದನೆ ಇದೆ. ಹೌದಾ, ಸೊ ಅವು 4ಗಳನ್ನು ಬರೀರಿ. ನೆಕ್ಸ್ಟ್ ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವ ಅಂಶಗಳು ಅಂತ ಕೇಳಿದ್ದಾನೆ 2. ಸೊ ಅದು ಸರಕಿನ ಸ್ವರೂಪ ಮತ್ತು ನಿಕಟ ಬದಲಿ ಸರಕುಗಳ ಒಂದು ಲಭ್ಯತೆ, ಇವೆಲ್ಲ ಅಪ್ಡೇಟೆಡ್ ಆಗಿದೆ. ಸೊ ದೀರ್ಘಾವಧಿ ಅಲ್ಪಾವಧಿ ಮೊದಲೇ ಬಂದಿದೆ ಸ್ನೇಹಿತರೆ. ಹೌದಾ, ಭಾಳ ಸಲ ಬಂದಿದೆ. ಸೊ ಇದನ್ನು ಕೂಡ ಬಂದಿದೆ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರ ಹೇಗಾಗುತ್ತೆ ಅಂತ ಅದಕ್ಕೊಂದು ರೇಖಾಚಿತ್ರನೂ ಕೂಡ 2 ಅಂಕಕ್ಕಿದೆಯಲ್ಲ ಹಾಕಿ ಸ್ನೇಹಿತರೆ, ಏನಾಗೋದಿಲ್ಲ. ಸರಿನಾ, ನೋಡಿ ಈ ಥರ ಹಾಕ್ಕೊಳ್ಳಿ ಡಯಾಗ್ರಾಮ್ಸ್. ಒಂದು ಕಡೆ ಕೂಲಿ ಹಾಕಿ, ಕೆಳಗಡೆ ಲೇಬರ್ ಫೋರ್ಸ್ ಅಂತ ಹಾಕಿ, ಸೊ ಆ ಥರ ಮಾಡಿ. ಅನಪ್ರಸನ್ನಕ ಕೊಟ್ಟಿದೆ ನೋಡ್ರಿ, ಲೆಕ್ಕ ಮಾಡುವಂಥದ್ದು ಅಂದರೆ GDP, ನೈಜ GDP 300 ಕೊಟ್ಟಿದ್ದಾನೆ, ನಾಮ ಮಾತ್ರ 330 ಕೊಟ್ಟಿದ್ದಾನೆ. ಅದನ್ನು ಕಂಡುಹಿಡಿಯಿರಿ, 1.1 ಆಗುತ್ತೆ. ಅದನ್ನೇ ಪರ್ಸೆಂಟೇಜ್ ಹಾಕಿದಾಗ 100 ಇಂಟು ಮಾಡಿದ್ರೆ 110 ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಬಾಧ್ಯತೆಗಳು ಎಂದರೆ ಏನೊಂದು, ಸೊ ಇದು ಹಳೇದಿದೆ. ಹೌದಾ, ಭಾಳ ಸಲ ಬಂದಿದೆ. ದ್ರವ್ಯತೆ ಬಲೆ ಅಂತಂದ್ರೆ ಏನು, ಇದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ, ಸುಮಾರು ಸಲ ಬಂದಿದೆ. ಸೊ ಅದನ್ನು ನೋಡ್ಕೊಂಡ್ಬಿಡಿ. ಸರಿನಾ. ಎಸ್, ಹೂಡಿಕೆ ಗುಣಕ, ಇದನ್ನು ಕೂಡ ಭಾಳ ಸಲ ರಿಪೀಟ್ ಆಗಿದೆ ಸ್ನೇಹಿತರೆ, ನೆನಪಿರಲಿ ನೀವು ನೋಡ್ಕೊಳ್ಳಿ. ಹೌದಾ, ಸೊ ಇದು ಇರಲಿಲ್ಲ, ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು. ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ. ಸಾರ್ವಜನಿಕ ಸರಕಿನಲ್ಲಿ ಏನಿರುತ್ತೆ ನೋಡಿ, ಸೊ ಸರ್ಕಾರ ಏನು ಮಾಡಬೇಕಾಗತ್ತೆ, ಪೂರೈಕೆ ಮಾಡಬೇಕಾಗತ್ತೆ, ಸೊ ಉತ್ಪಾದನೆ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಯಾವ ಒಬ್ಬ ವ್ಯಕ್ತಿಗೂ ಅದು ಏನಾಗಲ್ಲ ಅಂತಂದರೆ, ಸೊ ಪ್ರೈವೇಟ್ ವ್ಯಕ್ತಿಗಳಿಗೆ ಏನು ಮಾಡ್ಬೋದು, ಒಂದಿಷ್ಟು ದಿನದ ಹೊರಗೆ ಇಡ್ಬೋದು ಯಾವುದು ಖಾಸಗಿ ಸರಕುಗಳಲ್ಲಿ. ಬಟ್ ಇಲ್ಲಿ ಆಗಿಲ್ಲ, ಎಲ್ಲರಿಗೂ ಕೂಡ ಒದಗಿಸ್ಬೇಕಾಗತ್ತೆ. ಹಾಗಾಗಿ ರಸ್ತೆಗಳಿದೆ, ಪ್ರಾಥಮಿಕ ಶಾಲೆ ಇದೆ, ಶಿಕ್ಷಣ ಇದೆ, ಅದಾದ ನಂತರ ಆರೋಗ್ಯ ಸೌಲಭ್ಯಗಳಿದೆ, ಇವೆಲ್ಲನೂ ಕೂಡ ಕೊಡಬೇಕಾಗುತ್ತೆ. ಗಾರ್ಡನ್, ಹೌದಾ, ಇವೆಲ್ಲ ಬರುತ್ತೆ. ನೆಕ್ಸ್ಟ್ ಖಾಸಗಿ ರಂಗದಲ್ಲಿ ಹಾಗಿಲ್ಲ. ಸೊ ಕೆಲವು ವಸ್ತುಗಳು ಕೆಲವರಿಗೆ ಮಾತ್ರ ಉತ್ಪಾದನೆ ಆಗಿರುತ್ತೆ. ಸೊ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ಅಲ್ಲಿ ಲಭ್ಯತೆ ಇರುತ್ತೆ ಅನ್ನೋಂಥ ಒಂದು ಕಾನ್ಸೆಪ್ಟ್. ವಿದೇಶಿ ವ್ಯಾಪಾರದ ನಿರ್ಬಂಧನೆಗಳಿದೆ, ಸುಂಕಗಳು ಮತ್ತು ಕೋಟಗಳಂತ ಬರುತ್ತೆ ಸ್ನೇಹಿತರೆ. ಸರಿನಾ. ಓಕೆ, ಈ ಮಾರುಕಟ್ಟೆ ಆರ್ಥಿಕತೆ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಇದು ಹಳೇದಿದೆ. ಹೌದಾ, ಸೊ ಯಾವುದು ಚಾಪ್ಟರ್ ನಂಬರ್ 1 ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದು 2ನೇ ಚಾಪ್ಟರ್ನಲ್ಲಿ ಇದೆ, ಯಾವುದು ಸಾಮಾನ್ಯ ಸರಕು ಮತ್ತು ಕೆಳ ದರ್ಜೆ ಸರಕುಗಳು, ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರುವುದಿಲ್ಲ. ಉದ್ಯಮ ಘಟಕದ ಪೂರೈಕೆ ರೇಖೆಯೂ ಕೂಡ ಏನಾಗಿದೆ, ಸೊ ಅದರದ್ದು ವಿವರಣೆ ಮಾಡುವಂಥ 4 ಪಾಯಿಂಟ್ಸ್ಗಳನ್ನು ತೊಗೊಂಡಿದ್ದೀನಿ, ನೋಡ್ಕೊಳ್ಳಿ. ತಂತ್ರಜ್ಞಾನದ ಪ್ರಗತಿ, ಪೂರೈಕೆ ರೇಖೆ ನಿರ್ಧಾರಕಗಳಲ್ಲಿ, ಆಮೇಲೆ ಆದಾನದ ಬೆಲೆಗಳು, ಹೌದು ಸರ್ಕಾರದ ನೀತಿ, ಹೌದಾ, ಮತ್ತು ಉದ್ಯಮ ಘಟಕದ ಗುರಿ, ಮಾರುಕಟ್ಟೆ ಸ್ವರೂಪ, 5 ಪಾಯಿಂಟ್ ತೊಗೊಂಡಿದ್ದೀನಿ. ನೀವು 5ರಲ್ಲಿ 4 ಬರಿಬೋದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು, ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಕಾನ್ಸೆಪ್ಟ್. ಸೊ ಸಮಗ್ರ ಅರ್ಥಶಾಸ್ತ್ರದ ಉಗಮ ಅಥವಾ ಹುಟ್ಟು ಅಂತ. ಸೊ ಇದು ಆಲ್ರೆಡಿ ನಾವು ಕ್ಲಾಸ್ನಲ್ಲಿ ಎಲ್ಲ ಲೆಕ್ಚರ್ಸ್ ಹೇಳಿರ್ತೀವಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಮೇನ್ ಆಗಿ ಸೊ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞರಾಗಿರುವಂತಹ ಸೊ ಜಾನ್ ಮೇಡ್ ಕೇನ್ಸ್ ಅವರು ಏನು ಮಾಡ್ತಾ ಇದ್ದಾರೆ, 1936 ಹೊತ್ತಿಗೆ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿನೂ ಕೊಡ್ಬೋದು ಒನ್ ವರ್ಡಲ್ಲಿ, ಅದಕ್ಕೋಸ್ಕರ ಇಲ್ಲಾಂದ್ರೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಎಲ್ಲಿನೂ ಕೂಡ ಕೊಡ್ಬೋದು. ಸೊ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಮನಿ ಆ್ಯಂಡ್ ಇಂಟ್ರೆಸ್ಟ್ ಅಂತಿದೆ ಅದು. ಸೊ ಅದು ಬರೋಕಿನ ಮೊದಲು ಏನಾಗಿತ್ತು ಅಂದರೆ 1929ರಿಂದ 33ರವರೆಗೆ ಆರ್ಥಿಕ ಬಿಕ್ಕಟ್ಟಾಗಿತ್ತು. ಹೌದಾ, ಸೊ ಅದಕ್ಕೋಸ್ಕರ ಇಲ್ಲಿ ಉತ್ತರ ಅಮೆರಿಕ ಮತ್ತು ಬೇರೆ ಭಾಗಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಯಿತು, ಎಕನಾಮಿಕಲಿ ಕ್ರೈಸಿಸ್ ಆಯಿತು. ಹೌದಾ, ಸೊ ಅದರ ಹಿಸ್ಟ್ರಿ ಹೇಳ್ಕೊಂಡು ಹೋಗಿದ್ರೆ ಭಾಳಷ್ಟು ಇದೆ ಸ್ನೇಹಿತರೆ. ಸೊ ಕೆಲವು ಪಾಯಿಂಟ್ಸ್ಗಳು ಮಾತ್ರ ನಿಮ್ಮ ಜೊತೆಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಆ ಒಂದು ಸಂದರ್ಭದಲ್ಲಿ ಏನಾಯಿತು ಅಂದರೆ, ಸೊ ಅವಾಗ ನಂಬಿರುವಂಥ ಒಂದು ಸಿದ್ಧಾಂತ ಅಂತಂದರೆ ತಪ್ಪಾಗ್ಬೋದು, ಒಂದು ವಿಚಾರ, ಆರ್ಥಿಕ ವಿಚಾರ ಏನಿತ್ತು ಅಂದರೆ ಸಂಪ್ರದಾಯವಾದಿ ಅಂತ ಪಂಥದ ಒಂದು ವಿಚಾರ ಇತ್ತು. ಸೊ ಎಲ್ಲ ಆರ್ಥಿಕ ಚಟುವಟಿಕೆಗಳು ಏನಾಗುತ್ತಾ ಇದೆ ಅಂತಂದರೆ, ಸೊ ಅದು ಒಂದು ಫುಲ್ ಎಂಪ್ಲಾಯ್ಡ್ ಆಗಿ ಕೆಲಸ ಮಾಡುತ್ತೆ. ಹೌದಾ, ಸಂಪ್ರದಾಯ ಪಂಥದ ಚಿಂತನೆ ಆಗಿತ್ತು. ಸೊ ಎಲ್ಲರೂ ಕೆಲಸ ಮಾಡ್ತಾರೆ ಮತ್ತು ಎಲ್ಲ ಒಂದು ಉದ್ಯೋಗ ಅವಕಾಶಗಳು ಸಿಗುತ್ತೆ ಅಂತ. ಸೊ ಹಾಗಾಗಿ ಒಂದು ಕಾರ್ಖಾನೆಗಳು ಪೂರ್ಣ ಪ್ರಮಾಣದಲ್ಲಿ ಒಂದು ಸಾಮರ್ಥ್ಯವನ್ನು ಕಾರ್ಯನಿರ್ವಹಿಸುತ್ತದೆ ಅಂತೇಳಿ ಅನ್ಕೊಂಡಿದ್ರು ಅವರು. ಆ ಚಿಂತನೆಗೆ ಕೊಡಲಿ ಪೆಟ್ಟು ಬಿತ್ತು. ಯಾಕೆ ಬಿತ್ತು ಅಂತಂದರೆ 1929ರಿಂದ 33ರವರೆಗೆ ಏನಾಯಿತು, ಆರ್ಥಿಕ ಮುಗ್ಗಟ್ಟಿನಿಂದ ಸೊ ಎಲ್ಲ ಕಡೆ ಏನಾಯಿತು, ಬೀಗ ಮುದ್ರೆಗಳಾಯಿತು.
ಹೌದಾ, ಕಾರ್ಖಾನೆಗಳು ಮುಚ್ಚಲ್ಪಟ್ಟಿತ್ತು, ನಿರುದ್ಯೋಗ ಪ್ರಮಾಣ 3 ಇದ್ದಿದ್ದು 23%ಗೆ ಏರ್ತು. ಹೌದಾ, ಸೊ ಅದು ಮತ್ತೆ ಸೊ ಆಮೇಲೆ ಸೊ ಎಲ್ಲ ಬೀಗಗಳ ಮುದ್ರೆ ಆದಾಗ ಸೊ ಅಲ್ಲಿಂದ ಎಷ್ಟೋ ಜನ ಮನೆಗೆ ಬಂದರು. ಹೌದಾ, ಇವೆಲ್ಲ ಒಂದು ಆರ್ಥಿಕ ದುಷ್ಪರಿಣಾಮ ಆಯಿತು. ಅದಕ್ಕೆ ಹೊಸದಾದಂಥ ಒಂದು ವಿಚಾರನ ಕೊಡಬೇಕಾಯಿತು. ಆ ವಿಚಾರನ ಕೊಡೋಕ್ಕೆ ಸೊ ಪ್ರಯತ್ನ ಮಾಡಿರುವಂಥ ಹೊಸ ಒಂದು ವಿಚಾರನ ಮೈಲಿಗಲ್ ಹಾಕೋಂಥ ವ್ಯಕ್ತಿನೇ ಜಾನ್ ಮೇಡ್ ಕೇನ್ಸ್. ಹೌದಾ, ಈ ಜಾನ್ ಮೇಡ್ ಕೇನ್ಸ್ ರವರಿಂದ ಸೊ ಒಂದು ಹೊಸದಾದಂಥ ದೃಷ್ಟಿಕೋನವನ್ನು ಸ್ಟಾರ್ಟ್ ಆಯಿತು. ಸೊ ಅವಾಗ ಸಂಪ್ರದಾಯವಾದ ಪಂಥದ ಚಿಂತನೆ ಒಂದು ಕೊಡ್ಲಿ ಪೆಟ್ಟು ಬಿತ್ತು. ಆ ಬಿಟ್ಟು ಆದ ನಂತರ ಅವಾಗೇನಾಗ್ತದೆ, ಹೊಸವಾದಂಥ ಕಾನ್ಸೆಪ್ಟನ್ನು ಬಂತು. ಅದೇ ಮ್ಯಾಕ್ರೋ ಎಕನಾಮಿಕ್ಸ್ ಎಮರ್ಜೆನ್ಸ್ ಅಂತ ಕರಿತಾ ಇದ್ದೀವಿ. ಸಮಗ್ರ ಅರ್ಥಶಾಸ್ತ್ರದ ಹುಟ್ಟು ಅಥವಾ ಉಗಮ ಅಂತೇಳಿ ನಾವು ಅದನ್ನು ಕರಿತಾ ಬರ್ತೀವಿ ಸ್ನೇಹಿತರೆ. ಅದರ ಬಗ್ಗೆನೇ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ಸೊ ಅದನ್ನು ನೋಡ್ಕೊಳ್ಳಿ, ಸರಿನಾ. ನೋಡಿ, ಇಲ್ಲೆಲ್ಲ ಡೇಟಾ ವಿತ್ ಡೇಟಾಸನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್, ಸೊ ಇದನ್ನು ಕೂಡ 31ನೇ ಪ್ರಶ್ನೆ ಇದೆ, ಬೇಡ. ಯಾಕಂದರೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಒಳಗಿದೆ ವೃತ್ತಾಕಾರದ ಒಂದು ಇದು ಇದೆಯಲ್ಲ ಅದು, ಸರಿನಾ. ಮುಂದೆ ಬೇರೆ ಬೇರೆ ಕಾನ್ಸೆಪ್ಟ್ ಬಂದಿದ್ದಾವ, ಅದಕ್ಕೋಸ್ಕರ ಸೊ ಇದನ್ನು ಕೂಡ ಇದೆ. ಅದರಲ್ಲಿ ಸಪ್ರೇಟ್ ಮಾಡಿ ಕ್ವಶನ್ ಕೊಟ್ಟಿದ್ದಾನೆ. ಹಣದ ಬೇಡಿಕೆ ವ್ಯವಹಾರ ಉದ್ದೇಶ ಕೊಟ್ಟಿದ್ದಾನೆ. ಮೊದಲು 2 ಸೇರಿ ಕೊಡ್ತಿದ್ರು, ಸಟ್ಟ ವ್ಯಾಪಾರ ಅಂತ ಕೊಡ್ತಾ ಇದ್ದನು, ಮತ್ತು ಸೊ ಹಣದ ಉದ್ದೇಶ ಅಂತ ಇಲ್ಲಿ ಕೊಟ್ಟಿದ್ದಾನೆ, ಸರಿನಾ. ನೋಡ್ಕೊಳ್ಳಿ. ಅದಾದ ನಂತರ ಸಮಗ್ರ ಆರ್ಥಿಕತೆಯ ಸಮತೋಲನ ಪೂರೈಕೆಯ ಭಾಗ ರೇಖಾಚಿತ್ರದೊಂದಿಗೆ ವಿವರಿಸಿರಿ. ಇದು ಹೊಸದಾಗಿ ಸೇರ್ಪಡೆಗೊಂಡಿರುವಂಥದ್ದು. ನೋಡಿ ಸ್ನೇಹಿತರೆ, ಇದು ಒಂದು ಸಿದ್ಧಾಂತ ಪ್ರಕಾರ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಡಯಾಗ್ರಾಮ್ ಹಾಕಿದ್ದೀನಿ ನಾನು, ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಂದು ಲೈನ್ ಇದೆಯಲ್ಲ, ಸೆಂಟ್ರಲ್ ಲೈನ್ ಒಳಗೆ, ಸೊ ಅದು 45 ಡಿಗ್ರಿ. ಸೊ ಇದಕ್ಕೆ ನಾವು ಅಝೂಮ್ ಮಾಡ್ಕೊಳ್ಳೋಣ. 1000 ಒಂದು ಪ್ರಮಾಣದಷ್ಟು ಏನಾಗಿದೆ ಅಂದರೆ ನಮ್ಮ GDPಯ ಮೂಲೆ ಇದೆ ಅಂತ ಅಂದ್ಕೊಳ್ಳೋಣ, ಸರಿನಾ. ಈ ಪ್ರಮಾಣದಲ್ಲಿ ನಮ್ಮ ಒಂದು ಸಮಗ್ರ ಪೂರೈಕೆ ನಡೀತಾ ಇದೆ. ಹೌದಾ, ಸೊ ಎಡದಿಂದ ಬಲಕ್ಕೆ ಪೂರೈಕೆ, ಎಡದಿಂದ ಬಲಕ್ಕೆ ಇಳಿಮುಖವಾದರೆ ಅದು ಬೇಡಿಕೆ, ಎಡದಿಂದ ಬಲಕ್ಕೆ ಏರುಮುಖವಾಗಿದ್ದರೆ ಅದು ಪೂರೈಕೆ ರೇಖೆ. ಸೊ ಈ ಪೂರೈಕೆ ರೇಖೆನೇ ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ಸಮಗ್ರ ಪೂರೈಕೆ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಸೊ ಯಾಕೆ ಏನು ಅನ್ನೋಂಥದ್ದು ಎಕ್ಸ್ಪ್ಲನೇಷನಲ್ಲಿ ಕೊಡಬೇಕಾಗತ್ತೆ, ಅದನ್ನು ಎಲ್ಲನೂ ಕೂಡ ಕೊಟ್ಟಿದ್ದೀನಿ. ಸೊ ನೋಡ್ಕೋಬೇಕಾಗತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಅದಾದ ನಂತರ ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯ. ಸೊ ಇಲ್ಲಿ 4ರಿಂದ 5 ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿ. ನಾನು ಎಷ್ಟು ತೊಗೊಂಡಿದ್ದೀನಿ ಗೊತ್ತಾ. ಸೊ ಠೇವಣಿಗಳನ್ನು ಸ್ವೀಕರಣೆ ಮಾಡುತ್ತೆ, ಸಾಲಗಳನ್ನು ನೀಡಿಕೆ ಮಾಡುತ್ತೆ, ಪತ್ತು ನಿರ್ಮಾಣ ಮಾಡುತ್ತೆ, ಮತ್ತು ಭದ್ರತೆಗಳ ಖರೀದಿ ಮತ್ತು ಮಾರಾಟ ಮಾಡುತ್ತೆ, ವಿದೇಶಿ ವಿನಿಮಯ ಕಾರ್ಯ ಮತ್ತು ಇತರೆ ಸೌಲಭ್ಯಗಳನ್ನು ಒದಗಿಸುತ್ತೆ ಅಂತ ಅವುಗಳನ್ನು ಕೊಟ್ಟು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಹೌದಾ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್, ಸೊ ಮುಕ್ತ ಆರ್ಥಿಕತೆಯ 3 ಕೊಂಡಿಗಳು ಅಂತ. ಹೌದಾ, ಆಲ್ರೆಡಿ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದಿದೆ. ಸೊ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಮತ್ತು ಹಣಕಾಸಿನ ಮಾರುಕಟ್ಟೆ ಕೊಂಡಿ ಮತ್ತು ಇನ್ನೊಂದು ಯಾವುದು ಉಳಿತು, ಶ್ರಮದ ಮಾರುಕಟ್ಟೆ ಕೊಂಡಿ ಅಂತ. ಈ 3 ಕೊಂಡಿಗಳ ಬಗ್ಗೆ ನಾವು ಓದಬೇಕಾಗುತ್ತೆ. ಸೊ ಎನ್ವಲಿಗೂ ಬರುವಂಥ ಸಾಧ್ಯತೆಗಳಿದೆ. ಸೊ ಮೊದಲೇ ಹೇಳ್ದಂಗೆ ಡಿ ಪಾರ್ಟ್ ಒಳಗೆ ಇದು 1ನೇ ಕ್ವಶನ್ ಸ್ಕಿಪ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಅದ್ರೊಳಗೆ ಮಾಡ್ತಾ ಇದ್ದಿದ್ದೆ, ಬಟ್ ಅದು ತುಂಬ ಲೇಟ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಯಾವುದಾದ್ರೂ ಡಿಸ್ಟ್ರಿಕ್ಟಲ್ಲಿ ಬಂತಂದ್ರೆ ಅದನ್ನು ಮಾಡ್ತೀನಿ ಸ್ನೇಹಿತರೆ, ಸರಿನಾ. ಸೊ ಇಲ್ಲಿ 3 ಕೊಡಬೇಕಾಗಿತ್ತು, ನಾನು 4 ಕೊಟ್ಟಿದ್ದೀನಿ. ಓಕೆ, ಎಸ್. ಇಲ್ಲಿ ನೋಡಿ ಸ್ನೇಹಿತರೆ, ಆಲ್ರೆಡಿ ಇದು ಬಂದಿದೆ ಇದೆ, ಇಲ್ಲಿ ನೋಡ್ಕೊಳ್ಳಿ. ಆಲ್ರೆಡಿ ಇಲ್ಲಿ ಒಂದು ಕಡೆ SMC ಕರ್ವ ಇವೆಲ್ಲ ಇದೆ. ಅದಕ್ಕೆ ಏನು ಗೊತ್ತಾ ಸ್ನೇಹಿತರೆ, ಸೊ ಈ ಫಾರ್ಮುಲಾಸು ನೀವು ಪ್ರಾಕ್ಟೀಸ್ ಮಾಡಬೇಕು. TVC ಮಾಡಬೇಕಂದ್ರೆ ಸೊ SMCಯನ್ನು ಸಮಿಷನ್ ಮಾಡ್ಕೋಬೇಕು. ಅಲ್ಲ ಅಂದರೆ ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q ಮಾಡ್ತಾ ಹೋದ್ರೂ ಬರುತ್ತೆ. 2 ಫಾರ್ಮುಲಾಸ್ ಅದಾವೆ, ನಾನು 2 ಕೊಟ್ಟಿದ್ದೀನಿ. ಸೊ ನೀವು ಯಾವುದು ಬೇಕೋ ಅದನ್ನು ತೊಗೊಳ್ಳಿ, ಅದು ತೊಗೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದನ್ನು ಕೂಡ ರಿಪೀಟ್ ಆಗಿದೆ ಸ್ನೇಹಿತರೆ, ಬಂದಿದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಹೌದಾ, ಸೊ ಒಂದು ಕಡೆ 4 ಕಂಡೀಷನ್ಸ್ ಇದ್ದಾವೆ. ಏಕಕಾಲಕ ಪಲ್ಲಟದಲ್ಲಿ 4 ಕಂಡೀಷನಿಂದ ಇವೆಲ್ಲ ಬದಲಾವಣೆ ಆಗುತ್ತೆ. ಸೊ ಅದು ಏನೇನು ಕಾರಣ ಅಂದರೆ, ಒಂದು ಬೆಲೆ ಇರುತ್ತೆ, ಒಂದು ಪ್ರಮಾಣ ಇರುತ್ತೆ, ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ಪಲ್ಲಟಗಳು. ಸೊ ಇದು 4 ಅಂಕಕ್ಕೂ ಬರ್ಬೋದು, ಇಲ್ಲ 6 ಅಂಕಕ್ಕೂ ಬರ್ಬೋದು. ಹಾಗಾಗಿ ನೀವು 2 ಕಡೆ ಬರುತ್ತೆಲ್ಲ ಓದ್ಕೊಂಡ್ಬಿಡಿ. ಟೇಬಲ್ಸ್ ಟೇಬಲ್ ಬಂತಂದರೆ ನಿಮ್ಗೆ ಡಯಾಗ್ರಾಮ್ಸ್ ಈಸಿ ಆಗುತ್ತೆ ಮತ್ತು ಎಕ್ಸ್ಪ್ಲನೇಷನು ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಡಯಾಗ್ರಾಮ್ ಈ ಥರನೇ ಹಾಕಬೇಕು. ಸೊ ಕೆಳಗೊಂದು ಮೇಲೊಂದು ಹಾಕಬಾರ್ದು ಸ್ನೇಹಿತರೆ. ಸೊ ಫಸ್ಟು ಸೆಕೆಂಡು ನೆನ್ಪಿಟ್ಕೊಳ್ಳಿ, ಕಂಟಿನ್ಯೂನೇ ಇರಬೇಕಿದು. ಹೌದಾ, ಎಸ್. ನೆಕ್ಸ್ಟ್ ಅದಾದ ನಂತರ ಇದು ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಸೊ ನಾನು ಕೂಡ ಒಂದು ಏನು ಮಾಡ್ತಾ ಇದ್ದೀನಿ, ಮಿಡ್-ಟರ್ಮ್ಗೆ ಸೊ ಈ ಥರದ್ದೇ ಆದಂಥ ಒಂದು ಪೇಪರ್ನ ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮನೆ ಮಿಡ್-ಟರ್ಮ್ಸ್ ಆಯ್ತಲ್ಲ, ಸೊ ಅದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿಲ್ಲ ಗುಲ್ಬರ್ಗ ಡಿಸ್ಟಿಕ್ಕಿಂದ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಇನ್ನೊಂದು ಮಕ್ಕಳಿಗೆ ಪ್ರಾಕ್ಟೀಸ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಸೊ ರಿಕ್ವೆಸ್ಟ್ ಮಾಡಿಕೊಂಡು ಸೊ ನಾನು ಪರ್ಮಿಷನ್ ತೊಗೊಂಡು ಪ್ರಿನ್ಸಿಪಲ್ ಸರಿಂದ ಸೊ ನಾನು ಮಕ್ಕಳಿಗೆ ಹೊಸದಾಗಿ ಇನ್ನೊಂದು ಸೊ ಎಕ್ಸಾಮನ್ನು ನಡೆಸ್ತಾ ಇದ್ದೀನಿ ಸರ್ ಸ್ನೇಹಿತರೆ. ಹಾಗಾಗಿ ಸೊ ಅದನ್ನು ಕೂಡ ಮುಂದಿನ ದಿನದಲ್ಲಿ ನಿಮ್ಗೆ ಸಾಧ್ಯ ಆಯಿತು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಹೌದಾ, ಸೊ ಅದು ನೋಡೋಣ ಏನಾಗುತ್ತೆ ಅಂತ, ಸರಿನಾ. ಸೊ ಸದ್ಯಕ್ಕೆ ಅದು ಏನು ಯಾವುದೇ ತಯಾರಿ ಮಾಡಿಲ್ಲ. ಸೊ ಮಾಡ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ, ಯಾಕಂದರೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಡೇಟಾಸ್ ಎಲ್ಲ ಚೇಂಜ್ ಮಾಡ್ತೀನಿ ಸ್ನೇಹಿತರೆ. ಇದೇ ಸೇಮ್ ಕೊಡಲ್ಲ, ಖಂಡಿತವಾಗ್ಲೂ ಸೇಮ್ ಕೊಡಲ್ಲ. ಡೇಟಾ ಫುಲ್ ಚೇಂಜ್ ಮಾಡಿ ಕೊಟ್ಟಿರ್ತೀನಿ, ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ,
ಸರಿನಾ? ಇಲ್ಲಿ ನೋಡಿ ಸ್ನೇಹಿತರೆ, ಈ ಡೇಟಾಸು ಸೊ ಈ ಥರ ಬರುತ್ತೆ. ಜಿ ಡಿ ಪಿ ಸೊ ಮೊದಲನ್ನು ನೀವು ಆಲ್ರೆಡಿ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ 3000 ಅಂತ ಕೊಟ್ಟಿದ್ದಾನೆ, ಅದನ್ನು ಹಾಕೊಂಡಿರ್ತೀನಿ. ಸೊ ಇವಾಗ ಎಫ್ ಸಿಯನ್ನು ಮಾಡಬೇಕಾದ್ರೆ ಜಿ ಡಿ ಪಿ ಎಟ್ ಎಮ್ ಪಿ ಮೈನಸ್ ಎನ್ ಐ ಟಿ ಮಾಡಬೇಕು. ಎನ್ ಐ ಟಿ ಎಷ್ಟಿದೆ? 300 ಇದೆ. 3000 ಒಳಗೆ 300ನ ಕಳೀರಿ, 2700 ಆಗುತ್ತೆ. ಎನ್ ಡಿ ಪಿಯನ್ನು ಕಂಡುಹಿಡಬೇಕಾದ್ರೆ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಡಿಪ್ರಿಸಿಯೇಷನ್ ಕಾಸ್ಟ್ 450 ಇದೆ, ಅದನ್ನು ಕಳೀರಿ 2550. ಸರಿನಾ? ಈ ಥರ ಎಲ್ಲ ಫಾರ್ಮುಲಾ ಅದ. ಇದನ್ನು ಎಫ್ ಸಿ ಎನ್ ಎನ್ ಪಿ ಎಟ್ ಎಫ್ ಸಿ ಅಂತ ಕೊಟ್ಟಿದ್ದಾನೆ ಫ್ಯಾಕ್ಟರ್ ಕಾಸ್ಟ್. ಈ ಫ್ಯಾಕ್ಟರ್ ಕಾಸ್ಟು ಯಾರೂ ಮಾಡಿರಲಿಲ್ಲ, ಸೊ ಗೊತ್ತಿಲ್ಲ, ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ನಾನೇ ಒಂದು ಫಾರ್ಮುಲಾ ರೆಡಿ ಮಾಡಿ ಹಿಂಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಏನು ಮಾಡಿದ್ದೀನಿ ನೋಡಿ, ಸೊ ಜಿ ಡಿ ಪಿ ಹೌದಾ, ಎಮ್ ಪಿ ಮೈನಸ್ ಸೊ ಎನ್ ಮೈನಸ್ ಡಿಪ್ರಿಷಿಯೇಷನ್ ಕಾಸ್ಟ್ ಡಿ ಇ ಪಿ ಅಂತ ತೊಗೊಂಡಿದ್ದೀನಿ ಶಾರ್ಟಾಗಿ. ಸೊ ಮತ್ತು ಎನ್ ಎಫ್ ಐ ಸೊ ಮೈನಸ್ ಎನ್ ಐ ಟಿ ಪ್ಲಸ್ ಸಬ್ಸಿಡೀಸ್ ಬರುತ್ತೆ. ಸಬ್ಸಿಡೀಸ್ ಇಲ್ಲಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ಅದು ಫಾರ್ಮುಲಲ್ಲಿ ಇದೆ, ಸೊ ಬಟ್ ಇಲ್ಲಿ ಕೊಟ್ಟಿಲ್ಲ. ಕೊಟ್ಟನಂದ್ರೆ ಹಾಕ್ಕೋಬೇಕಾಗುತ್ತಿತ್ತು ಸ್ನೇಹಿತರೆ, ಇಲ್ಲ ಅದಕ್ಕೋಸ್ಕರ ಅದು ಏನೂ ಇಲ್ಲ ಅಂದರೆ 0. ಸೊ ಹಾಗಾಗಿ ಅದನ್ನು ತೊಗೊಂಡು ಏನು ಮಾಡಿದ್ದೀನಿ, ಟೋಟಲ್ ಆಗಿ ಇದನ್ನು ಕಂಡುಹಿಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಆಲ್ರೆಡಿ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ದು 3000 ಇದೆ. ಸೊ ಎನ್ ಎಫ್ ಐದು ಎಷ್ಟಿದೆ? ಸೊ ಅದು ಡಿಪ್ರಿಷಿಯೇಷನ್ ಕಾಸ್ಟು 450 ಇದೆ. ಪ್ಲಸ್ ಸೊ ಎನ್ ಎಫ್ ಐದು 500 ಇದೆ, ಎನ್ ಐ ಟಿದು 300 ಇದೆ ಮೈನಸ್. ಸೊ ಪ್ಲಸ್ ಸಬ್ಸಿಡಿ ಇದೇನು ಗೊತ್ತಿಲ್ಲ, ಸೊ ಏನೂ ಕೊಟ್ಟಿಲ್ಲ 0. ಸೊ ಹಾಗಾಗಿ ಒಂದು ಕಡೆ ಪ್ಲಸ್ ಅನ್ನು ಮಾಡಿದಾಗ 3500 ಆಗುತ್ತೆ. ಆನಂತರ ಮೈನಸ್ ಒಂದು ಕಡೆ ಪ್ಲಸ್ ಮಾಡ್ಕೊಳ್ಳಿ, ಅದು 750 ಆಗುತ್ತೆ. 3500 ಒಳಗೆ 750 ಕಳೀರಿ, 2750 ಆಗುತ್ತೆ ಸ್ನೇಹಿತರೆ. ಇದೇ ಸೊ ಎನ್ ಎನ್ ಪಿ ಎಟ್ ಫ್ಯಾಕ್ಟರ್ ಕಾಸ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಸೊ ಇದನ್ನೇ ಮುಂದೆ ಏನಾಗುತ್ತೆ ಅಂತಂದರೆ ಇದ್ರ ಮೇಲೆ ಒಂದು ಆನ್ಸರ್ ಇದೆ ಸ್ನೇಹಿತರೆ 6 ಮಾರ್ಕ್ಸಿಗೆ, ಹೌದಾ? ಸೊ ಅದಕ್ಕೋಸ್ಕರ ಇದು ಇರಲಿ ಅಂತೇಳಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ ಹಿಂಟ. ಇನ್ನೊಂದು ಎಲ್ಲಾದರೂ ಬಂತಲ್ಲ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಯಾಕಂದರೆ ಜಿ ಡಿ ಪಿಗಿಂತಲೂ ಸೊ ಇಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ಬೋದು, ಅಲ್ಲಿ ಪಾಸಿಬಿಲಿಟಿ ಇದೆ. ಸೊ ಹಾಗಾಗಿ ಇದು ಯಾವ ಒಂದು ತುಲನೆ ಮಾಡಿದಾಗ ಅವಾಗ ಕಂಪೇರ್ ಮಾಡಿದಾಗ ನಮಗೊಂದು ಐಡಿಯಾ ಸಿಗುತ್ತೆ. ಹಾಗಾಗಿ ಸೊ ಈ ಒಂದು ಕಾನ್ಸೆಪ್ಟ್ ಗೊತ್ತಿರಲಿ ಅಂತ ಮಾಡಿರೋವಂಥದ್ದು. ಸರಿನಾ? ನೆಕ್ಸ್ಟ್ ನೋಡಿ, ಇದು ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ. ಇದು ಪಿ ಅಂತ ಹೇಳಿ ಕರಿತಾ ಇದ್ದಾರೆ. ಸೊ ಮೊದಲ ಇರಲಿಲ್ಲ, ಇದು ಹೊಸದಾಗಿ ಇವಾಗ ಸೇರ್ಪಡೆ ಆಗಿದೆ ಸ್ನೇಹಿತರೆ. ಇರಲಿ, ನೋಡ್ಕೊಳ್ಳಿ. ಇಲ್ಲಿ ಏನಾಗಿದೆ ಅಂದರೆ ಬದಲಾಗುವ ಸೊ ಇದು ಒಂದು ವಿನಿಮಯ ದರದ ಪದ್ಧತಿ, ದೀರ್ಘಾವಧಿಯಲ್ಲಿ ಭವಿಷ್ಯದ ವಿನಿಮಯ ದರಗಳನ್ನು ಅಂದಾಜು ಮಾಡಲು ಕೊಳ್ಳುವ ಶಕ್ತಿ ಸಮತೆಯ ಸಿದ್ಧಾಂತ ಅಂತ ಪಿ ಅಂತ ಅನ್ನು ಹೇಗೆ ಬಳಸಲಾಗುತ್ತದೆ ಅಂತದ. ಸೊ ಇದನ್ನು ಡೀಟೇಲ್ಸ್ ಆಗಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬೇಕಾದರೆ ನಾನು ಸಪ್ರೇಟ್ ಒಂದು ವಿಡಿಯೋ ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ ಸೊ ಇದು ಥಿಯೋರಿಟಿಕಲ್ ಇದೆ, ಸ್ವಲ್ಪ ಡೆಪ್ತ್ ಹೋಗಬೇಕಾಗುತ್ತೆ. ನಾನು ಮಾಡಿದಂದರೆ ಸೊ ನಂದು 40 ನಿಮಿಷ ತನಕ ಹೋಗುತ್ತೆ, ಬೇಡ. ಹಾಗಾಗಿ ಇದರದ್ದು ಕಂಟೆಂಟ್ ನಾನು ನಿಮ್ಗೆ ಆದಷ್ಟು ಬೇಗ ಕೊಟ್ಬಿಡ್ತೀನಿ, PDF ರೂಪದಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ, ಸರಿನಾ? ಎಸ್. ಸೊ ಇದು ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಇದೆ, ನೋಡ್ಕೊಳ್ಳಿ, ಆನ್ಸರ್ ಕೊಟ್ಟಿದ್ದೀನಿ, ಹೌದಾ? ಆಲ್ರೆಡಿ ಇದು ಬಂದಿದೆ ಭಾಳಷ್ಟು ಸಲ, ಸರಿ? ಓಕೆ. ಸೊ ಇದು ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು, ನೋಡ್ಕೊಳ್ಳಿ. ಇಲ್ಲಿ ಇದು ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ. ಇದಕ್ಕೆ ಪ್ರಶ್ನೆಗೆ ಇದು ಡಯಾಗ್ರಾಮ್ ಹಾಕಿ ಮತ್ತೆ ಕೆಳಗಡೆ ಎಕ್ಸೆಸ್ ಡಿಮ್ಯಾಂಡ್ ಯಾವುದು, ಎಕ್ಸೆಸ್ ಸಪ್ಲೈ ಯಾವುದು, ಇಕ್ವಿಲಿಬ್ರಿಯಂ ಪ್ರೈಸ್ ಯಾವುದು, ಇಕ್ವಿಲಿಬ್ರಿಯಂ ಕ್ವಾಂಟಿಟಿ ಯಾವುದು, ಮತ್ತು ಇಕ್ವಿಲಿಬ್ರಿಯಂ ಪಾಯಿಂಟ್ ಯಾವುದು, ಇವೆಲ್ಲನೂ ಬರೀಬೇಕು. ಬರೆದ್ರೆ ಮಾತ್ರ ನಿಮ್ಗೆ ಮಾರ್ಕ್ಸ್. ಹೀಗೆ ಹೇಳ್ತಾ ಇದ್ದೀನಿ, ನೀವು ಬರೀ ಡಯಾಗ್ರಾಮ್ ಹಾಕಿಬಿಟ್ರೆ ಸೊ ನಿಮ್ಮ ಮಾರ್ಕ್ಸ್ ಕೊಡುವುದಿಲ್ಲ, 5 ಮಾರ್ಕ್ಸ್ ಬರುವುದಿಲ್ಲ, 2 ಮಾರ್ಕ್ಸ್ ಕೊಡ್ಬೋದು. ಈಗ ನೆನ್ಪಿಟ್ಕೊಳ್ಳಿ, ಈ ಕ್ವಶನ್ ಬಂತು ಅಂದರೆ ನೀವು ಕೆಳಗೆ ಇಟ್ಕೊಳ್ಳಿ. ಎಕ್ಸೆಸ್ ಡಿಮ್ಯಾಂಡ್ ಅಂತಂತಂದರೆ ಯಾವುದು ಮೇಲ್ಗಡೆ ಇರುತ್ತೆ, ಎಕ್ಸೆಸ್ ಸಪ್ಲೈ ಅಂದರೆ ಕೆಳಗಡೆ ಇರುತ್ತೆ. ಎಕ್ಸೆಸ್ ಸಪ್ಲೈ ಮೇಲ್ಗಡೆ, ಯಾಕಂದರೆ ಪ್ರೈಸ್ ಹೆಚ್ಚಿಗಿದ್ದಾಗ ಎಕ್ಸೆಸ್ ಸಪ್ಲೈ ಆಗುತ್ತೆ, ಮತ್ತು ಪ್ರೈಸ್ ಕಡಿಮೆ ಇದ್ದಾಗ ನಾವು ಜಾಸ್ತಿ ಡಿಮ್ಯಾಂಡ್ ಮಾಡ್ತೀವಿ, ಹಾಗಾಗಿ ಕೆಳಗಡೆ. ಅದಕ್ಕೆ ಹೆಸರು ನೀವೇ ಕೊಡಬೇಕು, KL ಅಂತ ಕೊಡ್ರಿ, NM ಕೊಡ್ರಿ, ಏನು ಬೇಕು ಕೊಡ್ರಿ. ಇಲ್ಲಿ C ಮತ್ತು D ತೊಗೊಂಡಿದ್ದೀನಿ, ಇದು ಎಕ್ಸೆಸ್ ಡಿಮ್ಯಾಂಡ್ ಆಗಿದೆ. AB ಏನು ಮಾಡಿದ್ದೀನಿ, ಎಕ್ಸೆಸ್ ಪೂರೈಕೆ ಅಂತ ತೊಗೊಂಡಿದ್ದದ, ಹೌದಾ? ಹಾಗಾಗಿ ನೀವೇನು ತೊಗೊಂಡಿರ್ತೀರಿ ನೋಡಿ ಸ್ನೇಹಿತರೆ, ಅದನ್ನೇ ಬರಿಬೇಕು ನೀವು, ಇದು ನೆನಪಿರಲಿ. ಸೊ ನೆಕ್ಸ್ಟ್ ಇದು ಏನಾಗಿದೆ, ಸೊ ಅಮಾನ್ಯೀಕರಣ ರೀ, ಹೌದಾ? ಭಾರತದ ಒಂದು ಆರ್ಥಿಕತೆ ಮೇಲೆ 2016ರ ಒಂದು ಹಣದ ಅಮಾನ್ಯೀಕರಣ ಅಥವಾ ನೋಟು ರದ್ದತಿಯ ಕುರಿತಾಗಿ ಪರಿಣಾಮನ ಚರ್ಚಿಸಿ ಅಂತ. ಇದು ಭಾಳ ಸಲ ರಿಪೀಟ್ ಆಗಿದೆ, ಹಾಗಾಗಿ ಅದನ್ನು ಮಾಡುವುದಿಲ್ಲ, ಹೌದಾ? ಸೊ ಇಷ್ಟು ಈ ಒಂದು ವಿಡಿಯೋನಲ್ಲಿ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೆ. ಸೊ ನೋಡ್ಕೊಳ್ಳಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಆಗಿದೆ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಎಲ್ಲರಿಗೂ ಕಳಿಸ್ರಿ ಸ್ನೇಹಿತರೆ, ನೋಡಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್.